ಹಾವೇರಿಯಲ್ಲೊಬ್ಬ ಲೇಡೀಸ್ ಸ್ಪೀಚ್ಗೆ ನುಗ್ಗಿ ಪ್ರೀತ್ಸೆ ಅಂತ ಪ್ರಾಣ ತಿಂತಾ ಇದ್ದಾನಂತೆ. ಸೈಕೋಪಾತ್ ಸ್ಟೋರಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದು. ಹಾವೇರಿಯಲ್ಲೊಬ್ಬ ಲವ್ ಮೀ ಅನ್ನುವಂತಹ ಪ್ರೇಮಿಯೊಬ್ಬನ ಕತೆ. ಹಾಡಹಗಲೇ ಲೇಡೀಸ್ ಸ್ಪೀಚಿಗೆ ಹೋಗಿ ಪ್ರೀತ್ಸು ನನ್ನ ಅಂತ ರಂಪಾಟವನ್ನೆಲ್ಲ ಮಾಡಿಬಿಟ್ಟಿದ್ದಾನಂತೆ. ಕೈ ಮುಗಿತೀನಿ, ಗಾಲಿಗೆ ಬೀಳ್ತೀನಿ, ದಯವಿಟ್ಟು ಪ್ರೀತ್ಸೆ ಅಂತ ಪ್ರಮೋದ್ ಅನ್ನುವಂತಹ ವ್ಯಕ್ತಿ ಭಿಕ್ಷೆ ಬೇಡಿದ್ದಾನಂತೆ. ಯುವತಿ ನಿರಾಕರಿಸಿದ್ರು. ಬೆನ್ನು ಬಿದ್ದು ಪ್ರೀತ್ಸೆ ಅಂತ ತಾನು ದೊಡ್ಡ ಲವ್ವರು, ಆತನಿಗೆ ದೇವದಾಸ್ ಫೀಲಿಂಗ್ ಇರಬೇಕು ಮೋಸ್ಟ್ಲಿ. ಹೀಗಾಗಿ ಅಲ್ಲಿಗೆ ಬಂದು ರಂಪಾಟನೆಲ್ಲ ಮಾಡಿದಾನಂತ. ಸದ್ಯಕ್ಕೆ ಇದು ಸ್ಟೇಷನ್ ಮೆಟ್ಲು ಹತ್ತಿದೆ ಈ ಪ್ರಕರಣ. ನಿಮ್ಮ ವಿಜುವಲ್ಸ್ ತೋರಿಸ್ತೀವಿ ನೋಡಿ. ಈ ಮಹಾನ್ ಕಾರ್ಯ ಮಾಡಿ, ಅದ್ಭುತ ಕೆಲಸವನ್ನ ಮಾಡಿ, ಸಾರ್ವಜನಿಕರಿಂದ ಮೆಚ್ಚುಗೆಗೆ ಪಾತ್ರವಾಗ್ತಾ ಇರುವಂತಹ ವ್ಯಕ್ತಿ ಈತನೇ. ಡೀಟೇಲ್ಸ್ ಕೊಡ್ತಾರೆ ಫಕೀರಯ್ಯ. ಏನಿತ್ತಂದು ಕತೆ ಅಂತ? ಕೇವಲ ಒಂದೇ ಹುಡುಗಿಗೆ ಹಿಂಗೆ ಪ್ರೀತ್ಸೆ ಅಂತ ಕಾಟ ಕೊಡ್ತಾ ಇದ್ನ, ಅಥವಾ PGಗೆ ನುಗ್ಗಿ ಯಾರ್ಯಾರು ಸಿಗ್ತಾ ಇದ್ರು ಅವ್ರೆಲ್ರಿಗೂ ಇದೇ ರೀತಿ ಕೈಕಾಲಿಗೆ ಬೀಳೋ ಕೆಲಸ ಮಾಡ್ತಾ ಇದ್ನ? ಪೊಲೀಸ್ ಸ್ಟೇಷನ್ಗೆ ಕರೆದು ಕೂರಿಸಿದಾಗ ಏನ್ ಹೇಳ್ದ ಆತ? ಮಮತಾ, ಈ ವಿಡಿಯೋ ಈಗ ಸದ್ಯ ಹಾವೇರಿ ನಗರದಲ್ಲಿ ವೈರಲ್ ಆಗಿರುವಂತಹದ್ದು. ಅಂದ್ರೆ ಪ್ರೀತ್ಸೆ ಅಂತ ಯುವತಿಯ ಹಿಂದೆ ಬೆನ್ನು ಬಿದ್ದು PGಗೆ ಪ್ರವೇಶ ಇರಲ್ಲ, ಆದ್ರೂ ಪ್ರವೇಶ ಮಾಡಿ ಕಿಟಕಿಯಲ್ಲಿ ನಿಂತು ಲವ್ ಮೀ ಅಂತ ಆ ವಿಡಿಯೋನ ಆ ಯುವತಿ ಹೆದರಿ ವಿಡಿಯೋನ ಮಾಡಿ ವೈರಲ್ ಮಾಡಿರುವಂತಹದ್ದು. ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ. ಆತನನ್ನ ಅರೆಸ್ಟ್ ಮಾಡಿ ಆತನಿಗೆ ಬುದ್ಧಿ ಹೇಳುವಂತ ಕೆಲಸವನ್ನ ಪೊಲೀಸರು ಮಾಡ್ಬೇಕು ಅನ್ನೋ ಒತ್ತಾಯ ಕೂಡ ಸಾರ್ವಜನಿಕರು ಮಾಡ್ತಿರುವಂತದ್ದು. ಅಂದ್ರೆ ಇತ್ತೀಚೆಗೆ ದಿನಗಳಲ್ಲಿ ಮಹಿಳೆಯರಿಗೆ ಸುರಕ್ಷತೆನೇ ಇರಲ್ಲ, ಅಂತದ್ರೊಳಗೆ ಕೂಡ ಪ್ರವೇಶ ಅಂದ್ರೆ PG ಸೆಂಟರ್ಗೆ, PG ಒಳಗೆ ಹೋಗಿ ಈ ತರ ನುಗ್ಗಿ ಆ ಯುವಕ ಈ ರೀತಿ ಮಾಡ್ತಿರುವಂತದ್ದು ಬಹಳಷ್ಟು ವ್ಯಾಪಕ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಹೀಗಾಗಿ ಹಾವೇರಿ ನಗರ ಪೊಲೀಸರು ಕೂಡ ಈ ವಿಡಿಯೋನ ಪರಿಶೀಲಿಸಿ ಆತನನ್ನ ಬಂಧನ ಮಾಡಿ ಆತನಿಗೆ ಬುದ್ಧಿ ಹೇಳ್ಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಿದ್ದಾರೆ. ಮಮತಾ, ರೈಟ್. ಧನ್ಯವಾದ ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ.